ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. 10ನೇ ತರಗತಿಯ ಗಣಿತ ಪಾಠ ತ್ರಿಭುಜಗಳಲ್ಲಿ ನಾವೀಗ ಇದ್ದೇವೆ. ನಿನ್ನೆ ತರಗತಿಯಲ್ಲಿ ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನು ಕಲಿತೆವು. ಇವತ್ತು ಥೇಲ್ಸ್ನ ಪ್ರಮೇಯದ ವಿಲೋಮ ಪ್ರಮೇಯದ ಬಗ್ಗೆ ತಿಳಿದುಕೊಳ್ಳುವ. ಅಲ್ಲಿ ದತ್ತ ಇದ್ದದ್ದು ಇಲ್ಲಿ ಸಾಧನೀಯ ಆಗ್ತದೆ, ಅಲ್ಲಿ ಸಾಧನೀಯ ಇದ್ದದ್ದು ಇಲ್ಲಿ ದತ್ತ ಆಗಿರ್ತದೆ. ಅದು ಪ್ರಮೇಯ ಮತ್ತು ವಿಲೋಮ ಪ್ರಮೇಯದ ನಡುವಿನ ವ್ಯತ್ಯಾಸ. ಈಗ ಮೊದಲಿಗೆ ಹೇಳಿಕೆಯನ್ನು ಬರೆಯುವ. ಎಲ್ಲರೂ ಪುಸ್ತಕದಲ್ಲಿ ಬರೆಯಿರಿ. ಥೇಲ್ಸ್ನ ಪ್ರಮೇಯದ ವಿಲೋಮ. ಥೇಲ್ಸ್ನ ಪ್ರಮೇಯದ ವಿಲೋಮ. ಈಗ ವಿವರಣೆ ಬರೆಯುವ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ. ಅದರ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ. ಈಗ ಈ ಹೇಳಿಕೆಯಲ್ಲಿ ತ್ರಿಭುಜದ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಒಂದು ತ್ರಿಭುಜವನ್ನು ಬಿಡಿಸ್ಬೇಕು. ನಾವು ಒಂದು ತ್ರಿಭುಜವನ್ನು ಬಿಡಿಸಿ ಅದಕ್ಕೆ ಎ ಬಿ ಸಿ ಹೇಳಿ ಹೆಸರು ಕೊಡಿ. ಮತ್ತು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಡಿಇ ಎ ಬಿ ಮತ್ತು ಎ ಸಿ ಯನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಡಿಇ ಎಳೆಯಿರಿ ಒಂದು ರೇಖೆ. ಡಿಇ ಅನ್ನು ಎಳೆಯಿರಿ. ತ್ರಿಭುಜದ ಹೆಸರು ಎ ಬಿ ಸಿ, ಎಳೆದ ರೇಖೆ ಡಿಇ. ಈಗ ದತ್ತ ಬರೆಯುವ. ಸಮಾನುಪಾತ ದತ್ತದಲ್ಲಿ ಬರೀಬೇಕು. ಒಂದನೇ ಭಾಗ ಭಾಗಿಸಿ ಎರಡನೇ ಭಾಗ ಸಮ ಒಂದನೇ ಭಾಗ ಭಾಗಿಸಿ ಎರಡನೇ ಭಾಗ. ಅದು ಸಮಾನುಪಾತ ಗೊತ್ತಿದೆ ಅಲ್ವಾ? ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಡಿ ಭಾಗಿಸು ಬಿ ಡಿ ಸಮ ಎ ಇ ಭಾಗಿಸು ಇ ಸಿ. ಎ ಡಿ ಭಾಗಿಸು ಬಿ ಡಿ ಸಮ ಎ ಇ ಭಾಗಿಸು ಇ ಸಿ. ಇದು ಸಮ ಅನುಪಾತ. ಒಂದು ಅಂಶದಲ್ಲಿ ಒಂದು ಛೇದದಲ್ಲಿ, ಒಂದು ಅಂಶದಲ್ಲಿ ಒಂದು ಛೇದದಲ್ಲಿ ಬರೆಯಿರಿ. ನೆಕ್ಸ್ಟ್ ಸಾಧನೀಯ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರ್ತದೆ. ಯಾವುದು? ಡಿಇ ಸಮಾನಾಂತರ ಬಿ ಸಿ. ಈ ಎರಡು ರೇಖೆಗಳನ್ನು ನೇರ ಎಳೆದ್ರೆ ಅದು ಸಮಾನಾಂತರ ಅಂತ ಅರ್ಥ. ಡಿಇ ಸಮಾನಾಂತರ ಬಿ ಸಿ. ಈಗ ಚಿತ್ರ ಆಯ್ತು, ದತ್ತ ಆಯ್ತು, ಸಾಧನೀಯ ಆಯ್ತು. ಇನ್ನೊಂದು ರಚನೆ ಮಾಡಲಿಕ್ಕೆ ಉಂಟು. ಇಷ್ಟೇ ಚಿತ್ರದಿಂದ ನಮಗೆ ಸಾಧಿಸಲಿಕ್ಕೆ ಆಗುದಿಲ್ಲ. ಈಗ ಡಿಇ ಸಮಾನಾಂತರ ಬಿ ಸಿ ಅಲ್ಲ, ಇನ್ನೊಂದು ರೇಖೆ ಡಿಇ ಡ್ಯಾಶ್ ಸಮಾನಾಂತರ ಬಿ ಸಿ ಎಂದಿರಲಿ. ಇದು ಸಮಾನಾಂತರ ಅಂತ ದತ್ತದಲ್ಲಿ ತಗೊಳ್ಳೋದಲ್ಲ. ಇನ್ನೊಂದು ರೇಖೆ ಉಂಟು, ಅದು ಬಿ ಸಿಗೆ ಸಮಾನಾಂತರ ಅಂತ ತಗೊಳ್ಳೋದು. ಡಿ ಡ್ಯಾಶ್ ಸಮಾಂತರ ಬಿ ಸಿ ಎಳೆಯಿರಿ. ರಚನೆ ಡಿಇ ಡ್ಯಾಶ್ ಸಮಾನಾಂತರ ಬಿ ಸಿ ಎಳೆಯಿರಿ. ಈಗ ಡಿಇ ಡ್ಯಾಶ್ ಮತ್ತು ಬಿ ಸಿ ಒಂದಕ್ಕೊಂದು ಸಮಾನಾಂತರ. ಆಗ ಥೇಲ್ಸ್ನ ಪ್ರಮೇಯವನ್ನು ಅದಕ್ಕೆ ಅನ್ವಯಿಸಬೇಕು. ಒಂದನೇ ಭಾಗ ಭಾಗಿಸು ಎರಡನೇ ಭಾಗ ಸಮ ಒಂದನೇ ಭಾಗ ಭಾಗಿಸು ಎರಡನೇ ಭಾಗ ಹೇಳಿ ಬರೀಬೇಕು. ಸಾಧನೆ ಬರೀರಿ. ಡಿಇ ಡ್ಯಾಶ್ ಮೇಲೆ ಚಿಕ್ಕದಾಗಿ ಒಂದು ಹೇಳಿ ಬರೀರಿ. ಇಯ ಮೇಲ್ಗಡೆ ಸಮಾನಾಂತರ ಬಿ ಸಿ ಆದರೆ, ಡಿಇ ಡ್ಯಾಶ್ ಸಮಾನಾಂತರ ಬಿ ಸಿ ಆದರೆ ಎ ಡಿ ಭಾಗಿಸು ಬಿ ಡಿ ಸಮ ಇದಲ್ಲ ಎ ಇ ಡ್ಯಾಶ್ ತಗೊಳ್ಬೇಕು. ಒಂದನೇ ಭಾಗ ಹೇಳುವಾಗ ಎ ಇ ಡ್ಯಾಶ್, ಎರಡನೇ ಭಾಗ ಹೇಳುವಾಗ ಇ ಡ್ಯಾಶ್ ಸಿ.
ಡ್ಯಾಶ್ ಸಿ. ಆದರೆ ದತ್ತದಲ್ಲಿ ಏನು ಹೇಳಿದ್ದೇವೆ? ಎ ಡಿ ಭಾಗಿಸು ಬಿ ಡಿ ಅನ್ನುವುದು ಎ ಇ ಭಾಗಿಸು ಇ ಸಿಗೆ ಸಮ. ಆದರೆ ದತ್ತದ ಪ್ರಕಾರ, ನೆಕ್ಸ್ಟ್ ವಾಕ್ಯ ಬರೀರಿ. ಆದರೆ ದತ್ತದ ಪ್ರಕಾರ ಎ ಡಿ ಭಾಗಿಸು ಬಿ ಡಿ ಸಮ ಎ ಇ ಭಾಗಿಸು ಇ ಸಿ. ರಚನೆಯ ಪ್ರಕಾರ ಎ ಇ ಡ್ಯಾಶ್ ಭಾಗಿಸು ಇ ಡ್ಯಾಶ್ ಸಿ. ಎ ಇ ಡ್ಯಾಶ್ ಭಾಗಿಸು ಇ ಡ್ಯಾಶ್ ಸಿ. ಎ ಇ ಡ್ಯಾಶ್ ಭಾಗಿಸು ಇ ಡ್ಯಾಶ್ ಸಿ. ಎ ಇ ಭಾಗಿಸು ಇ ಸಿ ಯು ಎ ಇ ಡ್ಯಾಶ್ ಭಾಗಿಸು ಇ ಡ್ಯಾಶ್ ಸಿ ಗೆ ಸಮನಾದ್ರೆ ಇ ಮತ್ತು ಇ ಡ್ಯಾಶ್ ಒಂದೇ ಬಿಂದು ಆಗಿರ್ಬೇಕು. ಇಲ್ಲಾದ್ರೆ ಅದು ಅನುಪಾತಗಳು ಒಂದಕ್ಕೊಂದು ಸಮ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಇ ಮತ್ತು ಇ ಡ್ಯಾಶ್ ಒಂದೇ ಬಿಂದು ಆಗಿರಬೇಕು. ಆದ್ದರಿಂದ ಇ ಮತ್ತು ಇ ಡ್ಯಾಶ್ ಒಂದೇ ಬಿಂದು ಆಗಿರಬೇಕು. ಆಗ ಡಿ ಡ್ಯಾಶ್ ಬದಲಿಗೆ ಡಿ ಇ ಸಮಾಂತರ ಬಿ ಸಿ ಆಯ್ತು ಅಂತ ಹೇಳಿದ್ರೆ ಡಿ ಇ ಸಮಾನಾಂತರ ಬಿ ಸಿ. ಸಾಧನೀಯದಲ್ಲಿ ಅದನ್ನೇ ಕೇಳಿದಲ್ವಾ, ಡಿ ಇ ಸಮಾಂತರ ಬಿ ಸಿ. ಈಗ ಥೇಲ್ಸ್ನ ಪ್ರಮೇಯ ಆಯಿತು, ಅದರ ವಿಲೋಮ ಪ್ರಮೇಯ ಆಯಿತು. ಇನ್ನು ಉಪಪ್ರಮೇಯವನ್ನು ಬರೆಯುವ. ಉಪಪ್ರಮೇಯ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆದರೆ ಉಂಟಾದ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಈಗ ತ್ರಿಭುಜ ಎ ಬಿ ಸಿ ಮಾಡಿ ಡಿ ಇ ಸಮಾಂತರ ಬಿ ಸಿ ಹೇಳಿರಿ. ಡಿ ಇ ಸಮಾಂತರ ಬಿ ಸಿ ಹೇಳಿರಿ. ಈಗ ಚಿತ್ರದಲ್ಲಿ ಎರಡು ತ್ರಿಭುಜ ಕಾಣ್ತದ. ಒಂದು ತ್ರಿಭುಜ ದೊಡ್ಡದು ಎ ಬಿ ಸಿ, ಇನ್ನೊಂದು ತ್ರಿಭುಜ ಚಿಕ್ಕದು ಎ ಡಿ ಇ. ಎ ಬಿ ಸಿ ದೊಡ್ಡ ತ್ರಿಭುಜ, ಚಿಕ್ಕ ತ್ರಿಭುಜ ಎ ಡಿ ಇ. ಅದರ ಬಾಹುಗಳು ಅಂತ ಹೇಳಿದ್ರೆ ದೊಡ್ಡದರ ಬಾಹು ಎ ಬಿ, ಅದರ ಅನುರೂಪ ಬಾಹು ಎ ಡಿ. ದೊಡ್ಡದರ ಬಾಹು ಎ ಸಿ, ಅನುರೂಪ ಬಾಹು ಎ ಇ. ದೊಡ್ಡದರ ಬಾಹು ಬಿ ಸಿ, ಅನುರೂಪ ಬಾಹು ಡಿ. ಅದು ಸಮಾನುಪಾತದಲ್ಲಿದೆ ಅಂತೇಳಿ ಬರೀಬೇಕು. ಬರೆಯುವಾಗ ಅಂಶದಲ್ಲಿ ಎಲ್ಲ ದೊಡ್ಡ ತ್ರಿಭುಜದ ಬಾಹುಗಳನ್ನೇ ಬರೆಯಿರಿ, ಛೇದದಲ್ಲಿ ಎಲ್ಲ ಚಿಕ್ಕ ತ್ರಿಭುಜದ ಬಾಹುಗಳನ್ನೇ ಬರೆಯಿರಿ. ಡಿ ಇ ಸಮಾಂತರ ಬಿ ಸಿ. ಚಿತ್ರ ಆಯ್ತಲ್ವಾ? ಡಿ ಇ ಸಮಾಂತರ ಬಿ ಸಿ ಅಂಶದಲ್ಲಿ ತ್ರಿಭುಜದ ದೊಡ್ಡ ತ್ರಿಭುಜದ ಮೂರು ಬಾಹುಗಳು ಎ ಬಿ, ಎ ಸಿ, ಬಿ ಸಿ. ಅದರ ಅನುರೂಪ ಬಾಹು ಛೇದದಲ್ಲಿ ಎ ಬಿಯ ರೀತಿಯ ಇರುವಂತಹದ್ದು ಎ ಡಿ, ಎ ಸಿಯ ರೀತಿ ಇರುವಂತಹದ್ದು ಎ ಇ, ಬಿ ಸಿಯ ಹಾಗೆ ಇರುವಂತಹದ್ದು ಡಿ. ಈಗ ಥೇಲ್ಸ್ನ ಪ್ರಮೇಯಕ್ಕೂ ಉಪಪ್ರಮೇಯಕ್ಕೂ ವ್ಯತ್ಯಾಸ ನೋಡುವ. ಥೇಲ್ಸ್ನ ಪ್ರಮೇಯದಲ್ಲಿ ಒಂದನೇ ಭಾಗ ಭಾಗಿಸು ಎರಡನೇ ಭಾಗ ಸಮ ಒಂದನೇ ಭಾಗ ಭಾಗಿಸು ಎರಡನೇ ಭಾಗ. ಎ ಡಿ ಭಾಗಿಸು ಬಿ ಡಿ ಸಮ ಎ ಇ ಭಾಗಿಸು ಇ ಸಿ. ಇದು ಥೇಲ್ಸ್ನ ಪ್ರಮೇಯ. ಥೇಲ್ಸ್ನ ಪ್ರಮೇಯ. ಉಪಪ್ರಮೇಯದಲ್ಲಿ ದೊಡ್ಡ ತ್ರಿಭುಜ ಭಾಗಿಸು ಚಿಕ್ಕ ತ್ರಿಭುಜ, ದೊಡ್ಡ ತ್ರಿಭುಜ ಭಾಗಿಸು ಚಿಕ್ಕ ತ್ರಿಭುಜ, ದೊಡ್ಡ ತ್ರಿಭುಜ ಭಾಗಿಸು ಚಿಕ್ಕ ತ್ರಿಭುಜ. ಅರ್ಥ ಆಯ್ತಾ ವ್ಯತ್ಯಾಸ? ಥೇಲ್ಸ್ನ ಪ್ರಮೇಯ
ತ್ರಿಭುಜ ಪಿ ಕ್ಯೂ ಆರ್, ಇ ಎಫ್ ಸಮಾಂತರ ಕ್ಯೂ ಆರ್. ಈಗ ಬಾಹುಗಳ ಅಳತೆಯನ್ನು ಬರೆಯುವ. ಪಿ ಇ ಅಂತ ಹೇಳಿದ್ರೆ ಇದು 4, ಕ್ಯೂ ಇ ಅಂತ ಹೇಳಿದ್ರೆ ಇದು 4.5, ಪಿ ಎಫ್ ಕೇಳಿದ್ರೆ ಇದು 8 ಸೆಂಟಿಮೀಟರ್. ಕೇಳಿದ್ದು ಯಾವುದು? ಆರ್ ಎಫ್. ಈಗ ಕೊಟ್ಟ ಅಂಶಗಳನ್ನು ಸರಿಯಾಗಿ ನೋಡಿ. ದೊಡ್ಡ ತ್ರಿಭುಜ, ಚಿಕ್ಕ ತ್ರಿಭುಜ ಕೊಟ್ಟಿದ್ದಾರ, 1ನೇ ಭಾಗ 2ನೇ ಭಾಗ ಕೊಟ್ಟಿದ್ದಾರ, 1ನೇ ಭಾಗ 2ನೇ ಭಾಗ ಕೊಟ್ಟಿದ್ದಾರೆ. ಆಗ ತೇಲ್ಸ್ನ ಪ್ರಮೇಯಕ್ಕೆ ಹೋಗ್ಬೇಕಾ, ಉಪಪ್ರಮೇಯಕ್ಕೆ ಹೋಗ್ಬೇಕಾ? ತೇಲ್ಸ್ನ ಪ್ರಮೇಯಕ್ಕೆ ಹೋಗ್ಬೇಕು. ಬರೀರಿ. ತೇಲ್ಸ್ನ ಪ್ರಮೇಯದ ಪ್ರಕಾರ 1ನೇ ಭಾಗ ಹೇಗೆ ಓದೋದು? ಪಿ ಇ ಭಾಗಿಸು ಇ ಕ್ಯೂ ಸಮ ಪಿ ಎಫ್ ಭಾಗಿಸು ಎಫ್ ಆರ್. 1ನೇ ಭಾಗ ಭಾಗಿಸು 2ನೇ ಭಾಗ ಸಮ 1ನೇ ಭಾಗ ಭಾಗಿಸು 2ನೇ ಭಾಗ. ಈಗ ಅಳತೆಗಳನ್ನು ಬರೆಯುವ. 4 ಭಾಗಿಸು 4.5 ಸಮ 8 ಭಾಗಿಸು ಆರ್ ಎಫ್ ಬರೆದ್ರೂ ಆಗ್ತದೆ, ಎಫ್ ಆರ್ ಬರೆದ್ರೂ ಆಗ್ತದೆ. ಈಗ ಗೊತ್ತಿಲ್ಲದೆ ಇರುವುದು ಛೇದದಲ್ಲಿ ಉಂಟು. ಇದನ್ನ ಈಚೆಗೆ ತರಬೇಕು, ಇಲ್ಲಿದ್ದದ್ದನ್ನು ಬಲಬದಿಗೆ ತರಬೇಕು. ಆಗ 8 ಗುಣಿಸು 4.5 ಭಾಗಿಸು 4 ಆಗ್ತದೆ. 8 ಗುಣಿಸು 4.5 ಭಾಗಿಸು 4. 4 ಒಂದ್ಲಿ 4 ಎರಡ್ಲಿ 4.5ಕ್ಕೆ 2ರಿಂದ ಗುಣಿಸಿದ್ರೆ 9. ಆಯ್ತಾ ಬರ್ದು? ಎರಡನೇ ಲೆಕ್ಕ. ಒಂದು ತ್ರಿಭುಜ ಮಾಡಿ. ಎ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಮಾಡಿ. ಇದು 1.5, ಇದು 3, ಇದು ಎಷ್ಟು ಅಂತ. ಇದು 1 ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ, ಎಡಿ ಸಮ 1.5 ಸೆಂಟಿಮೀಟರ್, ಎಸಿ ಸಮ 3 ಸೆಂಟಿಮೀಟರ್, ಎಇ ಸಮ 1 ಸೆಂಟಿಮೀಟರ್ ಆದರೆ ಬಿಡಿಯ ಅಳತೆಯನ್ನು ಕಂಡುಹಿಡಿಯಿರಿ. ಎಡಿ 1.5, ಎಸಿ 3, ಎಇ 1 ಆದರೆ ಬಿಡಿಯ ಅಳತೆಯನ್ನು ಕಂಡುಹಿಡಿಯಿರಿ. ಈಗ ಕೊಟ್ಟ ಅಂಶಗಳನ್ನು ಸರಿಯಾಗಿ ನೋಡಿ. ಎಸಿ 3 ಅದು 1ನೇ ಭಾಗ 2ನೇ ಭಾಗವ ಅಥವಾ ತ್ರಿಭುಜದ ಒಂದು ಬಾಹುವ? ಅದು ದೊಡ್ಡ ತ್ರಿಭುಜದ ಬಾಹು. ಇನ್ನು 1.5 ಅದು 1ನೇ ಭಾಗವೂ ಆಗ್ತದೆ, ಚಿಕ್ಕ ತ್ರಿಭುಜ
ದೊಡ್ಡ ತ್ರಿಭುಜದ ಬಾಹು ಅಂಶದಲ್ಲಿ ಬರಬೇಕು, ಚಿಕ್ಕ ತ್ರಿಭುಜದ ಬಾಹು ಛೇದದಲ್ಲಿ ಬರಬೇಕು. ಹೇಳು, ದೊಡ್ಡ ತ್ರಿಭುಜದ ಬಾಹು ಯಾವುದು? ಎ ಬಿ. ಇನ್ನೊಂದು ದೊಡ್ಡ ತ್ರಿಭುಜದ ಬಾಹು ಯಾವುದು? ಎ ಸಿ. ಇದೆಲ್ಲವನ್ನು ಅಂಶದಲ್ಲಿ ಬರೀಬೇಕು. ಇದರ ಅನುರೂಪ ಚಿಕ್ಕ ತ್ರಿಭುಜದ ಬಾಹು ಯಾವುದು? ಎ ಡಿ. ಇದರ ಅನುರೂಪ ಚಿಕ್ಕ ತ್ರಿಭುಜದ ಬಾಹು ಯಾವುದು? ಎ ಇ. ದೊಡ್ಡ ತ್ರಿಭುಜ ಅಂಶದಲ್ಲಿ, ಚಿಕ್ಕ ತ್ರಿಭುಜ ಛೇದದಲ್ಲಿ. ನೆನ್ಪಿಟ್ಕೊಳ್ಳಿ. ಈಗ ಬೆಲೆ ಹಾಕುವ. ಎ ಬಿ ಗೊತ್ತಿಲ್ಲ, ಎ ಡಿ 1.5, ಎ ಸಿ 3, ಎ ಇ 1. ಎ ಬಿ ಸಮ 3 ಗುಣಿಸು 1.1 4.5 ಸೆಂಟಿಮೀಟರ್. ಇಡೀ ಉದ್ದ 4.5. ಹಾಗಾದ್ರೆ ಬಿಡಿ ಅಳತೆ ಎಷ್ಟು? ಬಿಡಿ ಸಮ 4.5 ಮೈನಸ್ 1.5 ಹೇಳಿದ್ರೆ ಎಷ್ಟು? 3 ಸೆಂಟಿಮೀಟರ್. ಇದನ್ನೇ ತೇಲ್ಸ್ನ ಪ್ರಮೇಯ ಉಪಯೋಗಿಸಿ ಲೆಕ್ಕ ಮಾಡಬಹುದಾ? ಮಾಡಬಹುದು. ಅಲ್ಲಿ 1ನೇ ಭಾಗ ಭಾಗಿಸು 2ನೇ ಭಾಗ ಸಮ 1ನೇ ಭಾಗ ಭಾಗಿಸು 2ನೇ ಭಾಗ. ಇದು ಇಡೀ ಒಟ್ಟು ಅಳತೆ ಎಷ್ಟು? 3. ಇಲ್ಲಿಂದ ಇಲ್ಲಿಗೆ ಎಷ್ಟು? 1. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು? 2. 1.5 ಭಾಗಿಸು ಬಿಡಿ 1.5 ಭಾಗಿಸು ಬಿಡಿ ಸಮ 1 ಭಾಗಿಸು 2. ಬಿಡಿ ಸಮ 1.5 ಗುಣಿಸು 2 ಭಾಗಿಸು 1 ಅಂತ ಹೇಳಿದ್ರೆ 3 ಸೆಂಟಿಮೀಟರ್. ಇದು ತೇಲ್ಸ್ನ ಪ್ರಮೇಯದ ಪ್ರಕಾರ, ಇದು ತೇಲ್ಸ್ನ ಉಪಪ್ರಮೇಯದ ಪ್ರಕಾರ ಯಾವ ರೀತಿಯಲ್ಲಿ ಸಹ ಲೆಕ್ಕಗಳನ್ನು ಮಾಡಬಹುದು. ಎರಡೂ ಸಂದರ್ಭಗಳಲ್ಲಿ ಬರುವ ಉತ್ತರ ಒಂದೇ. ಇವತ್ತು ಮಾಡಿದ ತೇಲ್ಸ್ನ ಪ್ರಮೇಯದ ವಿಲೋಮವನ್ನು ಸರಿಯಾಗಿ ಕಲಿಯಿರಿ. ಪರೀಕ್ಷೆಗೆ ಎರಡೂ ಪ್ರಮೇಯಗಳನ್ನು ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿಯೇ ಕೇಳ್ತಾರೆ. ಸರಿಯಾಗಿ ಅಭ್ಯಾಸ ಮಾಡಿ. ಈ ರೀತಿಯ ಲೆಕ್ಕಗಳನ್ನು ಹುಡುಕಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಭೇಟಿಯಾಗುವ.